ಕೃಷ್ಣಪ್ರಸಾದ್ ಅವರು ಅದಕ್ಕೇನಂತೆ, ಹೇಗೋ ಗೌತಮ್ ಮನೆಯ ಪಕ್ಕವೇ ತಾನೆ ರಾಜು ಪದ್ಮ ಮನೆ. ಗೌತಮ್ ಇಂದು ಇಲ್ಲೇ ಉಳಿದು ನಾಳೆ ಹೊರಡುವಾಗ ನಮ್ಮ ಚಂದನಳನ್ನು ಕರೆದುಕೊಂಡು ಹೋಗಲಿ ಎಂದಿದ್ದರು. ಚಂದನ ಗೌತಮ್ ಕಡೆಗೆ ನೋಡಿದಳು. ಎಲ್ಲಿಯೂ ಅಪನಂಬಿಕೆ ಎನ್ನುವ ಪದ ಸುಳಿಯಲಿಲ್ಲ. ತನ್ನ ತಂದೆ ತಾಯಿ ಅಣ್ಣ ಇವರ ಜೊತೆ ನನ್ನನ್ನು ಕಳುಹಿಸಿಕೊಡುತ್ತಿದ್ದಾರೆ ಎಂದರೆ ಇವರು ನಮ್ಮ ಕುಟುಂಬಕ್ಕೆ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬ ಹತ್ತಿರದವರೇ ಇರಬೇಕು. ಈಗ ನಾನು ಹೊರಡಲೇಬೇಕು. ಅಲ್ಲಿ ಓಡಾಡುತ್ತಿದ್ದರೆ ಯಾವುದಾದ್ರೂ ನೆನಪುಗಳು ಮರುಕಳಿಸಬಹುದು. ತಿಳಿದುಕೊಳ್ಳದೇ ಇದ್ದರೆ ಸಮಾಧಾನ ಇರುವುದಿಲ್ಲ. ನಿರ್ಧಾರಕ್ಕೆ ಬಂದಿದ್ದವಳು ನನ್ನ ಬಟ್ಟೆ ಪ್ಯಾಕ್ ಮಾಡಿಕೊಳ್ತೇನೆ ಎಂದಿದ್ದಳು. ವಿಮಲಾ ಅವರು, ಇಲ್ಲಿ ನಿನ್ನ ಬಟ್ಟೆಗಳಷ್ಟಾಗಿ ಯಾವುದೂ ಇಲ್ಲ, ಎಲ್ಲ ನಿನ್ನ ದೊಡ್ಡಮ್ಮನ ಮನೆಯಲ್ಲೇ ಇದೆ. ಮಾತ್ರೆ ಮೆಡಿಸಿನ್ಗಳು ಡಾಕ್ಟರ್ ಫೈಲ್ ಎಲ್ಲ ತೆಗೆದುಕೊಂಡರೆ ಸಾಕು. ಮಲಗಿ ರೆಸ್ಟ್ ಮಾಡು ಎಂದರೆ ಯಾಕೆ ಎದ್ದು ಬರಲು ಹೋದೆ ಎಂದಿದ್ದರು. ನಂತರವೇ ಅರಿವಾಗಿದ್ದು ಊಟದ ಸಮಯ ಮೀರಿದೆ ಎಂದು. ಆದರೆ ಅಳಿಯ ತಮ್ಮ ಮನೆಯಲ್ಲಿ ಊಟ ಮಾಡುವುದಿಲ್ಲ ಎಂದು ತಿಳಿದಿತ್ತು. ತನ್ನ ಗಂಡ ಅಂದ ಮಾತುಗಳು ನೆನಪಾದಾಗ ಹೆಚ್ಚು ಬಲವಂತ ಕೂಡ ಒಳ್ಳೆಯದಲ್ಲ ಎನಿಸಿ ಮಗನ ಕಡೆಗೆ ನೋಡಿದರು. ಚಂದನ ರೂಮಿನ ಕಡೆ ಹೋಗುತ್ತಲೇ, ನಂದನ್ ಬನ್ನಿ ಹೊರಗೆ ಹೋಗಿ ಬರೋಣ ಹೇಳಿ ಎದ್ದು ನಿಂತಾಗ ಏನಾದರೂ ಮಾತನಾಡುವುದಿದೇನು ಎಂದುಕೊಂಡು ಗೌತಮ್ ಅವನೊಂದಿಗೆ ಹೊರಗೆ ನಡೆದಿದ್ದ. ಕೃಷ್ಣಪ್ರಸಾದ್ ಅವರಿಗೆ ಅರ್ಥವಾಗಿತ್ತು ಹೊರಗೆ ಹೋದ ಕಾರಣ ಏನು ಹೇಳಲಾಗಿದ್ದರು. ಗೌತಮ್ ದಾರಿಯ ನಡುವೆ ಏನು ವಿಷಯ, ಎಲ್ಲಿಗೆ ಹೋಗುತ್ತಿದ್ದೇವೆ ಎನ್ನುವ ವೇಳೆಗೆ ನಂದನ್ ನಗರದ ಪ್ರತಿಷ್ಠಿತ ಹೋಟೆಲೊಂದರ ಮುಂದೆ ಕಾರು ನಿಲ್ಲಿಸಿದ. ಗೌತಮ್ಗೆ ತಿಳಿದಾಗ ಸಂಕೋಚ ಕಾಡಲಿಲ್ಲ. ಊಟದ ನಡುವೆ ನಂದನ್, ಬಾವಾ ನಿಹಾರ್ನ ನಯವಾದ ಮಾತುಗಳನ್ನು ಅಪ್ಪಾಜಿ ಆಗ ನಂಬುತ್ತಿದ್ದರು. ನಿಮ್ಮ ಪರಿಚಯ ಅವರಿಗಿರಲಿಲ್ಲ. ಪರಿಚಯ ಇರೋರು ಏನಾದರೂ ಹೇಳಿದಾಗ ನಂಬುವುದು ಸಹಜ ಅಲ್ವಾ? ಕೋಪದಲ್ಲಿ ಅಂದ ಮಾತಿಗೆ ಅಷ್ಟೊಂದು ಬೆಲೆ ಕೊಡಬೇಡಿ. ಮಾತು ಹೊರಟಾಗಿದೆ, ಅದನ್ನು ಹಿಂದೆ ತೆಗೆದುಕೊಳ್ಳಲು ಆಗುವುದಿಲ್ಲ. ಕೆಲವು ಸಂದರ್ಭಗಳನ್ನು ಮಾತುಗಳನ್ನು ಮರೆತರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಮುಂದೆ ಎರಡು ಮನೆಯ ಬಾಂಧವ್ಯ ಉತ್ತಮವಾಗಿ ಇರಬೇಕು. ಚಂದನ ಸ್ಥಿತಿ ನಿಮಗೆ ತಿಳಿದಿದೆ ಎಂದಿದ್ದ. ಗೌತಮ್, ನನಗೂ ಸಮಯ ಬೇಕು ಅನಿಸುತ್ತೆ ಎಂದಿದ್ದ. ಅಪ್ಪಾಜಿ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಈಗಲೂ ನಾನು ಆ ಮಾತುಗಳನ್ನು ಹೇಳದಿದ್ದರೆ ಗೌತಮ್ ರಜೆಗಳಲ್ಲಿ ಅವಳನ್ನು ಊರಿಗೆ ಕಳುಹಿಸಿಕೊಡುತ್ತಿದ್ದ. ಆಗ ಹೀಗೆಲ್ಲ ಆಗುತ್ತಿರಲಿಲ್ಲ. ನನ್ನಿಂದಲೇ ನನ್ನ ಮಗಳು ಈ ಸ್ಥಿತಿಗೆ ಬಂದದ್ದು ಎನ್ನುತ್ತಿರುತ್ತಾರೆ ಎಂದವನು ಬಂದ ತನ್ನ ಮೊಬೈಲ್ ಕರೆಯತ್ತ ನೋಡಿದ. ಗೌತಮ್, ಹೌದು, ನಾನು ಹಠ ಬಿಟ್ಟಿದ್ರೆ ಚಂದನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ನನ್ನಿಂದಲೂ ತಪ್ಪಾಗಿದೆ ಎಂದುಕೊಂಡವನು ಈಗ ಮನೆಗೆ ಬಂದು ಹೋಗುತ್ತಿದ್ದೇನಲ್ಲ ಬಿಡು, ಕೆಲವೊಂದು ಮರೆತು ಮುಂದೆ ಸಾಗಲು ಸಮಯ ಬೇಕು ಎಂದಿದ್ದ. ಯೋಚಿಸುತ್ತಾ ಕುಳಿತ ಚಂದನ, ದೊಡ್ಡಮ್ಮನ ಮನೆಗೆ ಹೋಗಲು ಹಳ್ಳಿಗೆ ಹೋಗುವುದಕ್ಕಿಂತ ಹೆಚ್ಚಿಗೆ ಖುಷಿಯಾಗುತ್ತಿದೆಯಲ್ಲ. ಅಜ್ಜಿ ಕಾಲು ನೋವು ಹೇಗಿದೆಯೋ, ಅವರನ್ನು ಒಮ್ಮೆ ನೋಡಿಕೊಂಡು ಬರೋಣ ಎಂದಪ್ಪ ಅಜ್ಜಿಗೆ ಎಷ್ಟು ಹೇಳಿದರು ಏನಾದರೂ ಕಾರಣಗಳನ್ನು ಹೇಳಿ ತಡೆದು ಬಿಡುತ್ತಿದ್ದರು. ಈಗ ದೊಡ್ಡಮ್ಮನ ಮನೆಗೆ ಹೋಗುವ ವಿಷಯದಲ್ಲಿ ಏನೋ ಒಂದು ರೀತಿಯ ಮನಸ್ಥಿತಿ. ತಾಯಿಯ ಬಳಿ ಪದೇ ಪದೇ ಕೇಳುವುದು ಬೇಡ ಎಂದುಕೊಂಡು ಕಣ್ಣಿಗೆ ಕಂಡ ವಸ್ತುಗಳಲ್ಲಿ ತನಗೆ ಬೇಕಾಗಿದ್ದನ್ನೆಲ್ಲ ಪ್ಯಾಕ್ ಮಾಡಿಕೊಂಡಿದ್ದಳು. ಗೌತಮ್ ಮನೆಯ ಹೊರಗಿನ ಬಾಲ್ಕನಿಯಲ್ಲಿ ನಿಂತು ಬಂದ ಕರೆ ಸ್ವೀಕರಿಸಿ ಅರ್ಧ ಗಂಟೆ ಮಾತನಾಡಿದವನು. ಆದರೆ ಇದರಲ್ಲಿ ಅವರ ಕೈವಾಡ ಇಲ್ವಾ? ಆದರೂ ನನಗೆ ನಂಬಿಕೆ ಇಲ್ಲ. ಇದರಲ್ಲಿ ಅವರ ಪಾಲು ಸ್ವಲ್ಪವಾದರೂ ಇದೆ ಎಂದು ತಿಳಿಯಬೇಕು. ಆಗ ಅವರಿಗೆ ಸಮಯ ಕೆಟ್ಟಿರುತ್ತದೆ. ಅವರ ವಿರುದ್ಧವಾಗಿ ಒಂದೇ ಒಂದು ಸಾಕ್ಷಿ ಸಿಕ್ಕಿದರೂ ಸಾಕು ಹೇಳಿದ್ದ. ಬಂದ ನಂದನ್ ಅವನ ಮಾತು ಕೇಳಿಸಿಕೊಂಡು ಅಂದಾಜಿಸಿದವನು, ನನಗೂ ನಿಹಾರ್ ಮೇಲೆ ಅನುಮಾನ ಇದೆ ಎಂದಿದ್ದ. ಗೌತಮ್, ಅವನಿಗೆ ಮದುವೆ ದಿನ ನಾನು ಅಷ್ಟು ಹೊಡೆದಿರುವ ರೀತಿ ನೋಡಿದರೆ ಅಷ್ಟು ಧೈರ್ಯ ಮಾಡಿರಲಾರ, ಆದರೂ ಸುಮ್ಮನೆ ಉಳಿದಿರಲಾರ ಎನಿಸುತ್ತೆ ಎಂದಿದ್ದ. ನಂದನ್, ಎಲ್ಲವನ್ನೂ ನಿಧಾನವಾಗಿ ಗಮನಿಸೋಣ. ಈಗ ಬನ್ನಿ, ಒಳಗೆ ಸಮಯವಾಗಿದೆ ಹೇಳಿ ನಡೆದಿದ್ದ. ಗೌತಮ್, ಇಲ್ಲಿ ಉಳಿಯುವ ಮನಸ್ಸಿಲ್ಲ. ಆದರೆ ಬೆಳಿಗ್ಗೆ ಇಲ್ಲಿಂದ ನಾನೇ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಬೇಕು ಎಂದರೆ ಉಳಿಯಲೇಬೇಕು. ನಾನು ಕೂಡ ಅವರ ಕುಟುಂಬಕ್ಕೆ ಆತ್ಮೀಯ ಎಂದು ಅವಳಿಗೆ ಅನಿಸಬೇಕು ಹೇಳಿಕೊಂಡಿದ್ದ. ವಿಮಲಾ ಅವರು ಬ್ಯಾಗ್ ಪ್ಯಾಕ್ ಮಾಡಿದ್ದ ಮಗಳಿಗೆ, ನೀನಿಂದು ನನ್ನ ಜೊತೆ ಮಲಗು, ನಿನ್ನ ರೂಮಿನಲ್ಲಿ ಗೌತಮ್ ಮಲಗ್ತಾರೆ ಎಂದಿದ್ದರು. ಚಂದನ ಕಣ್ಣರಳಿಸಿದವಳು, ನನ್ನ ರೂಮಿನಲ್ಲಿ ಯಾಕೆ, ನಂದನ ಅಣ್ಣನ ಜೊತೆ ಮಲಗಬಹುದಿತ್ತು ಎಂದಿದ್ದಳು. ಅವಳ ಮಾತಿಗೆ ಏನು ಹೇಳಲಾಗದೆ, ನೋಡು, ಸುಮ್ಮನೆ ಹೇಳಿದಷ್ಟು ಕೇಳು, ನಂದನ್ ರೂಮಿಗಿಂತ ನಿನ್ನ ರೂಮ್ ಚೆನ್ನಾಗಿದೆ. ಅವರು ನಮಗೆ ತುಂಬ ಬೇಕಾದವರು, ನಡಿ ನೀನು ಎಂದಾಗ ತಾಯಿಯ ಜೊತೆ ಹೊರಗೆ ಬಂದಿದ್ದಳು. ವಿಮಲಾ ಅವರು ಆ ರೂಮಿನಲ್ಲಿ ಮಲಗಿ, ಅದು ನಮ್ಮ ಚಂದನಳ ರೂಮು ಎಂದಿದ್ದರು. ಯೋಚಿಸುವಂತೆ ಮುಖ ಮಾಡಿ ನಿಂತವಳ ರೀತಿಗೆ ಅವಳಿಗೆ ಅಸಮಾಧಾನವಾಗಿದೆ ಎಂದುಕೊಂಡ ಗೌತಮ್, ನನ್ನ ಮನಸ್ಸಿಗೆ ಮನೆಗೆ ಇವಳೇ ಯಜಮಾನಿ, ಎಲ್ಲ ಕಡೆ ಇವಳೇ ಆಕ್ರಮಿಸಿಕೊಂಡಿದ್ದಾಳೆ,
ಅಂಥದ್ರಲ್ಲಿ ಅವಳ ರೂಮಿನಲ್ಲಿ ಚೂರು ಜಾಗ ಕೊಡಲು ಎಷ್ಟು ಯೋಚಿಸ್ತಿದ್ದಾಳೆ ಹೇಳಿಕೊಂಡಿದ್ದ. ವಿಮಲಾ ಅವರು ಗೌತಮ್ ಅವರಿಗೆ ಒಂದು ಬಾಟಲ್ ನೀರು ಕೊಟ್ಟು ಬಾ ಹೇಳಿ ನಡೆದಿದ್ದರು. ನಂದನ್ ಕೂಡ ಗುಡ್ ನೈಟ್ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಕೃಷ್ಣಪ್ರಸಾದ್ ಅವರು ಹಾಲ್ಗೆ ಅಂಟಿಕೊಂಡಿದ್ದ ವರಾಂಡದ ದಿವಾನ್ ಕಟ್ ಮೇಲೆ ಮಲಗಿದ್ದರು. ಚಂದನ ನೀರು ತಂದಿಟ್ಟು ಹೊರಡಲು ನೋಡಿದವಳು. 1 ನಿಮಿಷ ಎಂದ ಧ್ವನಿ ಕೇಳಿ ನಿಂತಿದ್ದಳು. ಗೌತಮ್ ತನ್ನ ಪಕ್ಕದ ಜಾಗ ತೋರಿಸಿದವನು ಬಾ ಕುಳಿತುಕೋ ಎಂದಿದ್ದ. ಯಾರೂ ಇಲ್ಲ ಇಲ್ಲಿ, ಈ ಸಮಯದಲ್ಲಿ ಇವರ ಜೊತೆ ಕುಳಿತು ಮಾತನಾಡುವುದೆಷ್ಟು ಸರಿ ಯೋಚಿಸುತ್ತಲೇ ಮರುಕ್ಷಣವೇ ತನ್ನ ಪ್ರಾಣ ಉಳಿಸಿದ ವ್ಯಕ್ತಿ ಅಲ್ಲವೇ, ಅದು ಅಲ್ಲದೆ ತನ್ನ ಮನೆ ಎಂದುಕೊಂಡು ತೋರಿಸಿದ ಜಾಗದಲ್ಲಿ ಕೂರದೆ ಎದುರಿನ ಸೋಫಾದಲ್ಲಿ ಕುಳಿತಿದ್ದಳು. ಪಕ್ಕದಲ್ಲಿ ಕುಳಿತಿದ್ದರೆ ಇವಳ ಮನೆ ಗಂಟು ಹೋಗ್ತಿತ್ತಾ ಹೇಳಿಕೊಂಡಿದ್ದ. ಏನು ಹೇಳಿ ಮೆಲ್ಲಗೆ ಕೇಳಿದ್ದಳು. ಗೌತಮ್ ಒಂದು ಕ್ಷಣ ಚಡಪಡಿಸಿದ. ನಮ್ಮಿಬ್ಬರ ಸಂಬಂಧ ಬಗ್ಗೆ ಇವಳಿಗೆ ಹೇಗೆ ಅರ್ಥ ಮಾಡಿಸಲಿ ಎಂದು. ಮತ್ತೆ ನಾಳೆ ಬೇಗ ಹೊರಡೋಣ, ತಿಂಡಿ ಎಂದು ಕಾಯುತ್ತಾ ಕೂರುವುದು ಬೇಡ, ನನಗೆ ಕೆಲಸ ಇದೆ ಎಂದಿದ್ದ. ಸರಿ ಆಯಿತು, ಮಮ್ಮಿಗೆ ಅಪ್ಪಾಜಿಗೆ ಹೇಳ್ತೀನಿ. ಏನಾದರೂ ಆಗಾಗ ತಲೆನೋವು ಬರುತ್ತಾ? ಇಲ್ಲ, ಏನಾದರೂ ನೆನಪಿಸಿಕೊಳ್ಳಲು ನೋಡಿದರೆ ಸಹಜವಾಗಿ ತಲೆನೋವು ಬರುತ್ತೆ. ಸದ್ಯಕ್ಕೆ ಏನನ್ನು ನೆನಪಿಸಿಕೊಳ್ಳೋದಕ್ಕೆ ಹೋಗಬೇಡ, ನಾನು ಅಲ್ಲೇ ಇರ್ತೀನಲ್ಲ, ಎಲ್ಲ ನೋಡಿಕೊಳ್ತೇನೆ. ಕಾಲೇಜ್ಗೆ ಹೋದರೆ ಯಾವ ಮಟ್ಟಕ್ಕೆ ಏನು ಅರ್ಥವಾಗುತ್ತದೆ, ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ನೆನಪಿಸಿಕೊಂಡರೆ ಭಯ ಇದ್ದೇ ಇದೆ. ಅದಕ್ಕೆಲ್ಲ ಗಾಬರಿ ಆಗೋದು ಬೇಡ, ನಾನೆಲ್ಲ ಮಾತನಾಡಿದ್ದೀನಿ. ಏನೇ ಸಮಸ್ಯೆ ಆದರೂ ನನಗೆ ಫೋನ್ ಮಾಡಿ ಹೇಳು. ಮನೆಯಿಂದ ಕಾಲೇಜ್ ತುಂಬ ದೂರ ಇದೆಯಾ? ಅದೆಲ್ಲ ನೀನು ಯೋಚಿಸಬೇಡ. ನಿನ್ನ ದಿನ ನಾನೇ ಕಾಲೇಜ್ಗೆ ಬಿಡುತ್ತಿದ್ದದು. ಯಾಕೆ, ಹೇಗೆ ಸಾಧ್ಯ? ಮುಖದಲ್ಲಿ ಆಶ್ಚರ್ಯ ಮೂಡಿತು. ನಿನ್ನ ಕಾಲೇಜಿನ ಮುಂದಿನಿಂದಲೇ ನಾನು ಆಫೀಸ್ಗೆ ಹೋಗೋದು. 1-2 ಬಾರಿ ಬಸ್ ಸ್ಟಾಪ್ನಲ್ಲಿ ಸಿಕ್ಕಿದ್ದೆ. ನಂತರ ರಾಜು ಅವರು ಕೂಡ ಸ್ವಲ್ಪ ದಿನ ಕಾಲೇಜ್ ಬಳಿ ಡ್ರಾಪ್ ಮಾಡಿಬಿಡಿ ಎಂದಿದ್ದರು. ಆಗಾಗ ನಾನು ನಿಮ್ಮ ಮನೆಗೆ ಬರ್ತಾ ಇದ್ನಾ? ದೊಡ್ಡಮ್ಮ ಹೇಳಿದರು ನಾನು ಹೆಚ್ಚು ಕಡಿಮೆ ಅಲ್ಲೇ ಇರುತ್ತಿದ್ದೆ ಅಂತ. ಹೌದು, ನಿನ್ನ ಕಾಫಿ ತಿಂಡಿ ನಮ್ಮ ಮನೆಯಲ್ಲೇ ಆಗುತ್ತಿತ್ತು. ನಮ್ಮಮ್ಮ ತಾತನನ್ನು ತುಂಬ ಹಚ್ಚಿಕೊಂಡಿದ್ದೆ. ಅವರು ಕೂಡ ನಿನ್ನನ್ನು ಮನೆಯವಳ ರೀತಿಯೇ ನೋಡುತ್ತಿದ್ದರು. ಯಾವುದೂ ನೆನಪಾಗದೇ ಇದ್ದಾಗ ಕಣ್ಣು ತುಂಬಿಕೊಂಡವಳು ನನಗೆ ಯಾಕೆ ಹೀಗಾಯಿತು ಕೇಳಿದ್ದಳು. ಅವಳ ಪರಿಸ್ಥಿತಿ ನೋಡಿ ಸಂಕಟಪಟ್ಟವನು ತೋಳಿನಲ್ಲಿ ತುಂಬಿಕೊಂಡು ಅನೆಗೆ ಮುತ್ತಿಟ್ಟು, ನೀನು ಏನು ಯೋಚಿಸಬೇಡ, ನಾನಿದ್ದೀನಿ. ನೀನು ನನ್ನ ಜೀವ ಕಣೆ ಎಂದು ಇನ್ನಿಲ್ಲದಂತೆ ಅರ್ಥ ಮಾಡಿಸಿ ಸಮಾಧಾನಿಸುವ ಹಂಬಲ. ಅದನ್ನು ಮೆಟ್ಟಿ ನನ್ನ ಹಣೆಬರಹ ಸರಿ ಇರಲಿಲ್ಲ. ಅಯ್ಯೋ, ಹೋಗಿ ಮಾತ್ರೆ ನುಂಗಿ ಮಲಗು, ಜಾಸ್ತಿ ಏನು ಯೋಚಿಸಬೇಡ ಹೇಳಿದಾಗ ಎದ್ದು ನಿಂತಿದ್ದಳು. ಒಮ್ಮೆ ಮುದ್ದಿಸಿ ಕಳಿಸಿಕೊಡುವ ಹಂಬಲ. ಹೆದರಿ ನಾಳೆ ನನ್ನ ಜೊತೆ ಬರದೇ ಇದ್ದರೆ, ಮೊದಲೇ ನನ್ನ ನೋಡಿದರೆ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದಾಳೆ ಎಂದುಕೊಂಡವನಿಗೆ ತಾನು ಮೊದಲ ಬಾರಿ ಚಂದನನನ್ನು ಚುಂಬಿಸಿದ್ದು ನೆನಪಾಗಿತ್ತು. ಆಗಲೂ ಅಂಥ ಪರಿಚಯ ಯಾವುದೂ ಇರಲಿಲ್ಲ, ನೋಡುತ್ತಿದ್ದದು ಅಷ್ಟೇ. ಆದರೂ ಆ ದಿನ ನೆನೆದವನಿಗೆ ರೋಮಾಂಚನವೆನಿಸಿತು. ತನ್ನ ಬದುಕಿನ ವಿಸ್ಮಯಗಳ ಆಗರ ನೀನು ತಿಳಿಸಿ ಹೇಳಲು ಸಮಯ ಬೇಕು ಎಂದುಕೊಂಡವನು ಯೋಚಿಸುತ್ತಾ ನಿಂತವಳ ನೋಡಿ ಹೋಗು ಮಲಗು ಎಂದವನು ತಾನು ನಡೆದಿದ್ದ. ರೂಮಿಗೆ ಬಂದ ಗೌತಮ್ ರೂಮಿನ ಸುತ್ತ ನೋಡಿದವನು. ನನ್ನ 4 ರೂಮ್ ಅವಳಂತೆ ಸಿಂಪಲ್ ಆಗಿದೆ, ಎಲ್ಲ ಲೈಟ್ ಕಲರ್ ಹೇಳಿಕೊಂಡವನು ನಂದನ್ ಕೊಟ್ಟಿದ್ದ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಹಿಡಿದು ವಾಶ್ರೂಮ್ ಕಡೆ ನಡೆದಿದ್ದ. ಬಂದು ಮಲಗಿದವನಿಗೆ ನಿದ್ರೆ ದೂರವೇ ಉಳಿದಿತ್ತು. ಎಲ್ಲ ಸರಿಯಾಗಿ ಇದ್ದಿದ್ದರೆ ನನ್ನ ಹೆಂಡತಿ ಈಗ ನನ್ನ ಜೊತೆ ಇರುತ್ತಿದ್ದಳು. ಆರೈಕೆಯ ನಂತರ ಮೊದಲಿನಂತೆ ಕಾಣುತ್ತಿದ್ದವಳು ಅವನ ನಿದ್ರೆಯ ಕಸಿದುಕೊಂಡಿದ್ದಳು. ತಾಯಿಯ ಜೊತೆ ಮಲಗಿದ್ದ ಚಂದನ ನನ್ನ ಕೋಣೆಯಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಅವರಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ. ಈಗ ನನ್ನನ್ನು ಅವರ ಜೊತೆ ದೊಡ್ಡಮ್ಮನ ಮನೆಗೆ ಕಳುಹಿಸಿಕೊಡಲು ನಿರ್ಧರಿಸಿದ್ದಾರೆ ಎಂದರೆ ಅವರ ವ್ಯಕ್ತಿತ್ವ ಆ ಮಟ್ಟದಾಗಿರುತ್ತದೆ. ಕಾಲೇಜ್ನಲ್ಲಿ ಕೂಡ ನಾನು ಯಾರನ್ನು ಗುರುತು ಹಿಡಿಯುವುದಿಲ್ಲ ಎನಿಸುತ್ತೆ. ನಿಧಾನಕ್ಕೆ ಎಲ್ಲ ಅರ್ಥ ಮಾಡಿಕೊಳ್ಬೇಕು ಯೋಚಿಸುತ್ತಲೇ ನಿದ್ರೆಗೆ ಜಾರಿದಳು. ನಂದನ್ ವಿದ್ಯಾ ಜೊತೆ ಮಾತನಾಡಿದವನು ನಾಳೆ ಚಂದನ ಬರುತ್ತಿದ್ದಾಳೆ, ಅವಳ ಕಡೆ ಸ್ವಲ್ಪ ಗಮನವಿರಲಿ, ಸಂಜೆ ವೇಳೆಯಲ್ಲಿ ಅವಳೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಪ್ರಯತ್ನಿಸು ಎಂದಿದ್ದ. ಈ 1 ವರ್ಷದಲ್ಲಿ ನಂದನ್ ಸ್ವಭಾವ ಅರ್ಥ ಮಾಡಿಕೊಂಡಿದ್ದ ವಿದ್ಯಾ ನೇರವಾಗಿ ಹೇಳದಿದ್ದರು ಮಾತುಗಳಲ್ಲಿ ತನ್ನ ಪ್ರೀತಿ ಬಗ್ಗೆ ಒಪ್ಪಿಗೆ ನೀಡಿದ್ದಳು. ನಂದನ್ ಕೂಡ ಮನೆಯಲ್ಲಿ ವಿಷಯ ತಿಳಿಸಿದ್ದ. ಆದಷ್ಟು ಬೇಗ ವಿದ್ಯಾ ಮನೆಯಲ್ಲಿ ಮಾತಾಡಬೇಕೆಂದುಕೊಳ್ಳುವಷ್ಟರಲ್ಲಿ ಅನಾಹುತ ನಡೆದು ಮಾತುಕತೆ ಅಷ್ಟಕ್ಕೆ ನಿಂತಿತ್ತು. ವಿದ್ಯಾ, ಯೋಚಿಸಬೇಡಿ, ಆದಷ್ಟು ಅವಳ ಜೊತೆ ಸಮಯ ಕಳೆಯಲು ಪ್ರಯತ್ನಿಸ್ತೇನೆ ಎಂದು ಹೇಳಿದ ಮೇಲೆ ನಂದನ್ಗೆ ಸಮಾಧಾನವಾಗಿತ್ತು. ಗೌತಮ್ ಎಚ್ಚರಗೊಂಡವನು ಸಮಯ ನೋಡಿ ಇನ್ನು ಬೇಗ ಎದ್ದೇಳಬೇಕಾಗಿತ್ತು.
ಹೇಳಿಕೊಂಡೇ ಹೊರಗೆ ಬಂದಿದ್ದ. ಆಗ ತಾನೇ ಪೂಜೆ ಮುಗಿಸಿ ದೇವರ ಮನೆಯಿಂದ ಹೊರಬಂದಿದ್ದ ಚಂದನ ಅವನನ್ನು ನೋಡಿ ನೋಟ ತಗ್ಗಿಸಿದಳು. ಬಳಿ ಸರಿಯುವ ಅನಿಸಿಕೆ ದೂರ ಉಳಿಯಲು ಸಾಧ್ಯವಿಲ್ಲ ಎನಿಸಿತು. ದುಡುಕಿದರೆ ಕಷ್ಟ, ಜೊತೆಗೆ ಬರಲು ನಿರಾಕರಿಸಿ ಬಿಡುತ್ತಾಳೆ ಎನಿಸುತ್ತಲೇ ಏನೋ ಮಾತನಾಡದೆ ರೂಮಿಗೆ ನಡೆದಿದ್ದ. ಚಂದನ ಯಾಕೆ ಹೀಗೆ ಮುಖ ನೋಡಿ ಹೋದರು? ಗುಡ್ ಮಾರ್ನಿಂಗ್ ಹೇಳಬೇಕಾಗಿತ್ತು ಯೋಚಿಸುತ್ತಾ ನಿಂತಳು. ವಿಮಲಾ ಅವರು ಅಳಿಯ ಹೊರಗೆ ಬಂದು ಒಳಗೆ ಹೋಗಿದ್ದು ನೋಡಿದವರು ಕಾಫಿ ಮಾಡಿ ತಂದು ಮಗಳ ಕೈಗೆ ಲೋಟ ಕೊಟ್ಟವರು. ಹೋಗು ಗೌತಮ್ ಅವರಿಗೆ ಕೊಟ್ಟು ಬಾ ಎಂದಿದ್ದರು. ಚಂದನ ಅಚ್ಚರಿಯಿಂದ ನೋಡಿ ಅವರಿರುವ ರೂಮಿಗೆ ನಾನು ಹೇಗೆ ಹೋಗಲಿ ಎಂದಿದ್ದಳು. ವಿಮಲಾ ಅವರಿಗೆ ಏನು ಹೇಳಬೇಕು ತಿಳಿಯದಾಗಿತ್ತು. ಹೋಗಲಿ ಬಿಡು, ಅವರು ಈಚೆ ಬಂದಾಗ ಕೊಟ್ಟರಾಯಿತು, ನೀನು ರೆಡಿಯಾಗು, ನಾನು ತಿಂಡಿ ಮಾಡಿಬಿಡ್ತೀನಿ ಎಂದಿದ್ದರು. ಅಳಿಯಂದಿರು ಇಷ್ಟು ಬೇಗ ಎಚ್ಚರಗೊಂಡಿದ್ದಾರೆ, ಬೇಗ ಹೋಗುವ ಮನಸ್ಸಿರಬೇಕು ಹೇಳಿಕೊಂಡು ಅಡುಗೆ ಮನೆ ಕಡೆ ನಡೆದಿದ್ದರು. ಕೃಷ್ಣಪ್ರಸಾದ್ ನಂದನ್ ಅವರು ಎದ್ದು ಹಾಲ್ಗೆ ಬರುವ ಸಮಯಕ್ಕೆ ಗೌತಮ್ ರೆಡಿಯಾಗಿ ಬಂದವನು ಗುಡ್ ಮಾರ್ನಿಂಗ್ ಎಂದಾಗ ನಂದನ್ ಪ್ರತಿಯಾಗಿ ಹೇಳಿದ್ದ. ಚಂದನ ಕೂಡ ರೆಡಿಯಾಗಿ ಹೊರಗೆ ಬಂದವಳು ಒಮ್ಮೆ ಕುಳಿತಿದ್ದವರ ಕಡೆ ನೋಡಿ ತಂದೆ ಅಣ್ಣನ ನಡುವೆ ಬಂದು ಕುಳಿತು ಅವರ ಕೈ ಹಿಡಿದು ಯಾಕೋ ಈಗ ಭಯವಾಗ್ತಿದೆ, ನಿನ್ನೆ ಇದ್ದ ಧೈರ್ಯ ಈಗ ಬರುತ್ತಿಲ್ಲ ಎಂದಿದ್ದಳು. ಮೊದಲೇ ಕೃಷ್ಣಪ್ರಸಾದ್ ಅವರಿಗೆ ಮಗಳು ಮನೆಯಿಂದ ಹೋಗುತ್ತಿರುವ ಬಗ್ಗೆ ಸಂಕಟವಾಗಲು ಶುರುವಾಗಿತ್ತು. ಇನ್ನು ಈಗ ಅವಳು ಎದುರುತ್ತಾ ಕುಳಿತಾಗ ಏನು ಹೇಳುವುದು ಎಂದು ಮಗನ ಕಡೆಗೆ ನೋಡಿದ್ದರು. ನಂದನ್ ಯಾಕೆ ಭಯ? ಗೌತಮ್ ನಮಗೆ ಗೊತ್ತಿರುವವರೇ, ಏನು ಭಯ ಬೇಡ ಎಂದಾಗ ಕೃಷ್ಣಪ್ರಸಾದ್ ಅವರು ಕೂಡ ಅದನ್ನೇ ಹೇಳಿದ್ದರು. ಗೌತಮ್ ಮುಖದಲ್ಲಿ ಕೋಪ ಮೂಡಿತು. ಚಂದನ ಅವರ ಬಗ್ಗೆ ಅಲ್ಲ, ಹೊಸ ಕಾಲೇಜ್, ಅಲ್ಲಿನ ವಾತಾವರಣ ಎಲ್ಲ ಮರೆತಿದ್ದೇನಲ್ಲ, ಸ್ವಲ್ಪ ಗೊಂದಲ ಇದೆ ಎಂದಿದ್ದಳು. ಅವರು ಮಾತನಾಡುವ ಮುನ್ನವೇ ಗೌತಮ್, ನೀನು ಯಾವುದಕ್ಕೂ ಯೋಚಿಸಬೇಡ, ನಿನಗೆ ಕಂಫರ್ಟೇಬಲ್ ಆಗಿರುವಂತೆ ನೋಡಿಕೊಳ್ತೇನೆ, ಯಾವುದರ ಬಗ್ಗೆಯೂ ಹೆಚ್ಚಾಗಿ ಚಿಂತಿಸಬೇಡ, ಏನಾದರೂ ಬೇಕಾದರೆ ನನಗೆ ಹೇಳು ಎಂದಿದ್ದ. ಚಂದನ ಥ್ಯಾಂಕ್ ಯು, ಆದರೆ ನನಗೆ ಏನಾದರೂ ಬೇಕಾದರೆ ಕೊಡಿಸಲು ಅಪ್ಪ ಅಣ್ಣ ಇದ್ದಾರಲ್ಲ ಹೇಳಿದ್ದಳು. ಅವರೇನು ನಿನ್ನ ಜೊತೆ ಅಲ್ಲಿ ಇರ್ತಾರಾ? ಏನೇ ಬೇಕಾದರೂ ನನ್ನನ್ನೇ ತಾನೇ ಕೇಳಬೇಕು ಎಂದಿದ್ದ. ಯಾಕೆ, ಅಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇರುತ್ತಾರಲ್ಲ ಎಂದಿದ್ದಳು. ಇನ್ನಿಲ್ಲದ ಕೋಪದಿಂದ ನೋಡಿದವನು ನಿನಗೆ ನೆನಪಿದ್ದಿದ್ದರೆ ತೆಗೆದು 4 ಬಾರಿಸ್ತಿದ್ದೆ ಹೇಳಿಕೊಂಡವನು. ಅದನ್ನೆಲ್ಲ ಆಮೇಲೆ ಯೋಚಿಸಿದರೆ ಆಯಿತು. ಅವರಿಬ್ಬರು ಅವರುಗಳ ಕೆಲಸದಲ್ಲಿ ಬಿಡುವಿಲ್ಲದಂತೆ ಇರುತ್ತಾರೆ, ಹಾಗಾಗಿ ನಾನು ಗಮನಿಸಿಕೊಳ್ತೇನೆ ಎಂದು ಹೇಳಿದೆ. ಇನ್ನು ಹೊರಡೋಣ ಎಂದಿದ್ದ. ಅಳಿಯನ ಮಾತು ಕೇಳಿ ಹೊರಬಂದ ವಿಮಲಾ ಅವರು ತಿಂಡಿ ಇನ್ನೇನೋ ಆಗುತ್ತದೆ, ತಿಂದು ಹೊರಡಬಹುದಿತ್ತು ಎಂದಿದ್ದರು. ಒಂದು ಮೀಟಿಂಗ್ ಇದೆ, ಬೇಗ ತಲುಪಬೇಕು, ಹೊರಡ್ತೇವೆ ಎಂದಿದ್ದ. ವಿಮಲಾ ಅವರು ಕಾಫಿ ಆದರೂ ಕುಡಿದು ಹೋಗಬಹುದು ಹೇಳಿ ಮಗಳನ್ನು ಒಳಗೆ ಕರೆದುಕೊಂಡು ಹೋಗಿ ಅವಳ ಕೈಯಲ್ಲಿ ಕಾಫಿ ಲೋಟ ಕೊಟ್ಟು ಕಳುಹಿಸಿದರು. ಗೌತಮ್ಗೆ ಬೇಡ ಎನ್ನುವ ಮನಸ್ಸಾದರೂ ಇಂಥ ಸ್ಥಿತಿಯಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಂಬಿಕೆ ಇಟ್ಟು ಮಗಳನ್ನು ಕಳುಹಿಸಿಕೊಡುತ್ತಿದ್ದಾರಲ್ಲ ಎಂದುಕೊಂಡವನು ಅವಳ ಕೈಯಿಂದ ಲೋಟ ಪಡೆದಿದ್ದ. ನೋಡಿದ ಎಲ್ಲರಿಗೂ ಸಂತೋಷವಾಗಿತ್ತು. ವಿಮಲಾ ಅವರು ಮಗಳನ್ನು ದೇವರ ಮನೆಯ ಮುಂದೆ ಕೂರಿಸಿ ಅರಿಶಿನ ಕುಂಕುಮ ಹಚ್ಚಿ ಎಲೆ ಅಡಿಕೆ ಜೊತೆಗೆ ಬಾಳೆಹಣ್ಣು ಸೀರೆ ರವಿಕೆ ಕಣ ಹಿಡಿದಿದ್ದರು. ಗೌತಮ್ ಅವರ ಸಂಕಟ ನೋಡದಾಗಿದ್ದ. ಚಂದನ ಅಳುತ್ತಿದ್ದ ತಾಯಿಯನ್ನು ನೋಡುತ್ತಾ ಮಮ್ಮಿ ಯಾಕೆ ಅಳುತ್ತಾ ಇದ್ಯಾ? ಹಾಗೆ ಯಾಕೆ ನನ್ನ ಈ ರೀತಿ ಅರಿಶಿನ ಕುಂಕುಮ ಹಚ್ಚಿ ತಾಂಬೂಲ ಕೊಟ್ಟು ಕಳಿಸಿಕೊಡುತ್ತಿದ್ಯಾ? ಮದುವೆ ಆಗಿರುವ ಹೆಣ್ಣು ತವರಿಗೆ ಬಂದಾಗಲ್ವಾ ಹೀಗೆಲ್ಲ ಕೊಟ್ಟು ಕಳಿಸುವುದು ಎಂದಿದ್ದಳು. ಕೃಷ್ಣಪ್ರಸಾದ್ ಅವರು ಚಂದನ ಬಾಯಿಲಿ ಹೇಳಿ ಮಗಳನ್ನು ರೂಮಿನ ಕಡೆ ಕರೆದುಕೊಂಡು ನಡೆದಿದ್ದರು. ಹೆಂಡತಿಯ ಸನ್ನೆ ಹರಿತು. ವಿಮಲಾ ಅವರು ಅಳಿಯನನ್ನು ಚಂದನ ಕುಳಿತಿದ್ದ ಜಾಗದಲ್ಲಿ ಕೂರಿಸಿ ಹಣೆಗೆ ಕುಂಕುಮ ಇಟ್ಟು ಕೈಗೆ ತಾಂಬೂಲ ಜೊತೆ ಹೊಸ ಬಟ್ಟೆ ಕೊಟ್ಟು ಅಕ್ಷತೆ ಹಾಕಿ ಆಶೀರ್ವದಿಸಿ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಈ ಶಾಸ್ತ್ರ ಮಾಡಬೇಕಾಗಿತ್ತು ನೋಡಿದರೆ ಎಂದಿದ್ದರು. ಗೌತಮ್ ಅವರ ಸಂಕಟ ನೋಡಿ ಬಟ್ಟೆ ನಿರಾಕರಿಸಲಾಗದೆ ಪಡೆದುಕೊಂಡವನು ಬಿಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತದೆ ಎಂದಿದ್ದ. 1 ನಿಮಿಷ ಇರಪ್ಪ ಎಂದವರು ಒಂದು ಪುಟ್ಟ ಬಾಕ್ಸನ್ನು ತಂದು ಅವನ ಕೈಯಲ್ಲಿ ಇಟ್ಟಿದ್ದರು. ಏನಿದು ಹೇಳಿಕೊಂಡೇ ತೆಗೆದು ನೋಡಿದ ಗೌತಮ್. ಹಾಗೆ ಉಳಿದು ಬಿಟ್ಟ. ಮಾಂಗಲ್ಯ, ಕಾಲುಂಗುರ ಬೆರಳಲ್ಲಿ ಒಮ್ಮೆ ಸವರಿದ. ವಿಮಲಾ ಅವರು ನೋಡಪ್ಪ, ಈಗ ಅವಳು ಹೇಗೋ ಅಲ್ಲಿ ಇರ್ತಾಳೆ, ಇದೆಲ್ಲ ನಿಮ್ಮ ಮನೆಯಲ್ಲಿ ಇರುವುದೇ ಒಳ್ಳೆಯದು. ಈಗ ಅರ್ಧ ನಿಜ ತಿಳಿಸಿದ ಹಾಗೆ ಸಮಯ ನೋಡಿಕೊಂಡು ಪೂರ್ತಿ ನಿಜವನ್ನು ತಿಳಿಸಿ ಆದಷ್ಟು ಬೇಗ ಅವಳ ಕೊರಳಿಗೆ ತಾಳಿ ಸರ ಹಾಕಿ ಕಾಲುಂಗುರ ತೊಡಿಸು. ಹಳೆಯ ನೆನಪುಗಳು ಬರದೇ ಇದ್ದರೇನು? ನೀನು ನನ್ನ ಮಗಳನ್ನು ಕಣ್ಣ ರೆಪ್ಪೆಯಂತೆ ಕಾಯುತ್ತೀಯ ಅಂತ ಗೊತ್ತು. ನಿನ್ನಂಥ ಗಂಡ ಸಿಕ್ಕಿರುವಾಗ ಅವಳ ವಿಷಯದಲ್ಲಿ
ನಾವು ನಿಶ್ಚಿಂತೆಯಾಗಿರುತ್ತೇವೆ. ಆದರೆ ಸಂಬಂಧ ಮುರಿದುಕೊಳ್ಬೇಡಿ. ನಡೆದುದನ್ನು ಮರೆತು ಆಗಾಗ ಮಗಳ ಜೊತೆ ಬಂದು ಹೋಗಿ ಮಾಡುತ್ತೀರಿ ಎಂದಿದ್ದರು. ಗೌತಮ್, ಅತ್ತೆ ಹೇಳಿದಂತೆ ಆದಷ್ಟು ಬೇಗ ಆ ಸಮಯ ಬರಲಿ. ನೆನಪುಗಳು ಬರದೇ ಇದ್ದರೂ ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಈಗ ಸತ್ಯ ತಿಳಿಸಬಹುದು ಎಂದಾಗ ಅವಳಿಗೆಲ್ಲವನ್ನು ಹೇಳಿ ಮತ್ತೆ ಈ ತಾಳಿ ಅವಳ ಕೊರಳಿಗೆ ಹಾಕಿ ಕಾಲುಂಗುರ ತೊಡಿಸಬೇಕು ಎಂದುಕೊಂಡವನು ಆ ಕ್ಷಣವ ನೆನೆದಿದ್ದ. ಮನೆಯವರ ಧ್ವನಿಗೆ ಎಚ್ಚೆತ್ತವನು ಎದುರು ನಿಂತಿದ್ದವರಿಗೆ, ಅತ್ತೆ ನೀವು ನೋವು ಪಡೋದು ಬೇಡ, ಎಲ್ಲ ಸರಿ ಹೋಯ್ತಲ್ಲ. ಅವಳು ಬದುಕಿದ್ದು ನನಗೆ ಮುಖ್ಯ. ಅವಳು ಮರೆತಿರುವ ಬಗ್ಗೆ ಬೇಸರವಿದೆ, ಆದರೂ ಜೊತೆಗಿರುತ್ತಾಳಲ್ಲ, ಅಷ್ಟು ಸಾಕು ಅಂದವಳು ಬೆಟ್ಟದ ಮೇಲಿಂದ ಬಿದ್ದಾಗ ಜೀವನವೇ ಮುಗಿದು ಹೋಯಿತು ಎನಿಸಿದ್ದು ನಿಜ. ಆ ಕ್ಷಣದ ನನ್ನ ಮನಸ್ಥಿತಿ ನೋವು ಇನ್ನೆಂದು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ನನಗೆ. ಅಂಥ ಕ್ಷಣ ಮತ್ತೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದಿದ್ದ. ಜೊತೆಗೆ ಆ ಘಟನೆಯ ಹಿಂದಿರುವ ವ್ಯಕ್ತಿ ಇನ್ನು ಯಾರೆಂದು ತಿಳಿಯದ ಬಗ್ಗೆ ಬೇಸರ ಮೂಡಿತು. ಚಂದನ ಕೃಷ್ಣಪ್ರಸಾದ್ ಅವರು ಕೊಟ್ಟ ಹಣ ಹಾಗೆ ಹೊಸ ಮೊಬೈಲ್ ನೋಡಿ, ಅಪ್ಪಾಜಿ ಇಷ್ಟೊಂದು ಹಣ ಯಾಕೆ, ಇನ್ನು ಈ ಹೊಸ ಮೊಬೈಲ್ ಕೇಳಿದಳು. ಹಳೆಯದು ಆಕ್ಸಿಡೆಂಟ್ ಸಮಯದಲ್ಲಿ ಹಾಳಾಗಿ ಹೋಗಿದೆ, ಇನ್ನು ಇದು ಖರ್ಚಿಗೆ, ಏನಾದರೂ ಬೇಕಾದರೆ ಸಂಕೋಚವಿಲ್ಲದೆ ಫೋನ್ ಮಾಡು ಎಂದಿದ್ದರು. ಅಪ್ಪಾಜಿ ಭಯವಾಗುತ್ತಿದೆ, ಆಗಾಗ ಬರುತ್ತೀರಿ ಎಂದಿದ್ದಳು. ಕೃಷ್ಣ ಅವರು, ನೋಡು ಗೌತಮ್ ತುಂಬ ಒಳ್ಳೆಯ ಹುಡುಗ, ನೋಡಲು ಸ್ವಲ್ಪ ಹೊರಟು ಅಷ್ಟೆ, ಅದಕ್ಕೂ ಮೀರಿ ಜೊತೆ ಇರುವವರ ಕಣ್ರೆಪ್ಪಿಯಂತೆ ಕಾಪಾಡುತ್ತಾನೆ. ಅವನು ಹೇಳಿದ ಹಾಗೆ ಕೇಳು, ನಿನಗೆಲ್ಲ ವಿಷಯದಲ್ಲೂ ಸಹಾಯ ಮಾಡುತ್ತಾನೆ. ಅವನ ಮನೆಯವರ ಜೊತೆ ತಗ್ಗಿ ಬಗ್ಗಿ ಪ್ರೀತಿ ವಿಶ್ವಾಸದಿಂದ ನಡೆದುಕೋ, ತುಂಬ ಒಳ್ಳೆಯ ಜನ ಎಂದಿದ್ದರು. ಗೌತಮ್ ಬಗ್ಗೆ ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳ ಕೇಳದಾಗಿದ್ದಳು. ನಂದನ್ ಬಳಿ ಬಂದವನು, ಗೌತಮ್ ಕಾಯ್ತಾ ಇದ್ದಾರೆ, ಮಧ್ಯಾಹ್ನ ಒಂದು ಮೀಟಿಂಗ್ ಇದೆ ಅಂತೆ, ಬೇಗ ಹೊರಡಲು ನೋಡುತ್ತಿದ್ದಾರೆ ಎಂದಿದ್ದ. ಕೃಷ್ಣ ಅವರಿಗೆ ಅಳಿಯ ತಮ್ಮ ಮನೆಯಲ್ಲಿ ರಾತ್ರಿ ಉಳಿದದ್ದೇ ಹೆಚ್ಚು ಎನಿಸಿತ್ತು. ಹೊರಗೆ ಬರುವ ಸಮಯದಲ್ಲಿ ಅರ್ಥವಾಗದೆ ಚಂದನಳ ಕಣ್ಣುಗಳು ತುಂಬಿತ್ತು. ನಂದನ್ ಅವಳ ಬ್ಯಾಗ್ ಹಿಡಿದು ನಡೆದರೆ ಬಳಿಯೇ ನಡೆದಿದ್ದ ಗೌತಮ್, ಯಾಕೆ ಹೀಗೆ ಅಳ್ತಾ ಇದೆಯಾ, ಇನ್ನು ಹೀಗೆ ನೋಡಿದರೆ ಕೋಪ ಬರುತ್ತೆ ಎಂದಾಗ ಅಚ್ಚರಿಯಿಂದ ನೋಡಿದಳು. ಕಾರಿನ ಫ್ರಂಟ್ ಡೋರ್ ತೆರೆದು ನಿಂತಾಗ ತಂದೆ ಹಾಗೂ ಅಣ್ಣನ ಕಡೆ ನೋಡಿದವಳು. ಅವರು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದಾಗ ಅತ್ತಿ ಕುಳಿತಿದ್ದಳು. ವಿಮಲಾ ಅವರು, ಚಂದನ ಹುಷಾರು ಕಣೆ, ನಿಗೇನಾದರೂ ಬೇಕಾದರೆ ಗೌತಮ್ ಅವರನ್ನು ಕೇಳು, ಸಂಕೋಚ ಪಡಬೇಡ, ನಿನಗೆ ಅಲ್ಲಿ ಎಲ್ಲ ಅವರೇ ಎಂದಿದ್ದರು. ಚಂದನ, ಇವರಿಗೆಲ್ಲ ಏನಾಗಿದೆ, ಅಪರಿಚಿತ ವ್ಯಕ್ತಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ. ಸಹಾಯ ಮಾಡಿದರೆ ನಿಜ, ಆದರೆ ಇವರು ಕೊಡುತ್ತಿರುವ ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ಮೀರಿದೆ ಎಂದುಕೊಂಡೇ ಎಲ್ಲರತ್ತ ಕೈ ಬೀಸಿದಳು. ಅವರುಗಳ ಮುಖದಲ್ಲಿದ್ದ ದುಗುಡ ನೋಡಿದ ಗೌತಮ್, ಏನು ಯೋಚಿಸಬೇಡಿ, ನಾನೆಲ್ಲ ನೋಡಿಕೊಳ್ತೇನೆ ಎಂದಿದ್ದ. ನೋಡುತ್ತಲೇ ಕಾರು ರಸ್ತೆಯ ಕೊನೆಯಲ್ಲಿ ಮರೆಯಾಗಿತ್ತು. ಮುಖ್ಯ ರಸ್ತೆಗೆ ಬರುತ್ತಲೇ ಕಾರಿನ ವೇಗ ಹೆಚ್ಚಿಸಿದ್ದ. ಎಷ್ಟೋ ತಿಂಗಳ ನಂತರ ಮೊದಲ ಬಾರಿ ಚಂದನಳ ಜೊತೆ ಹೀಗೆ ಏಕಾಂತ ಸಮಯ ಸಿಕ್ಕಿದ್ದು ಎನಿಸಿತ್ತು. ಏನೇ ಮಾತನಾಡಿದರೂ ಅದರ ಹಿಂದೆ ಪ್ರಶ್ನೆಗಳೇ ಮೂಡುತ್ತವೆ ಎನಿಸಿದಾಗ ಮಾತು ಮರೆತವನಂತೆ ಅವಳ ಸನಿಹ ಆ ಕ್ಷಣವನ್ನು ಆಸ್ವಾದಿಸಿದ. ಆಗಾಗ ತಿರುಗಿ ನೋಡುತ್ತಲೇ ಇದ್ದವನು ಮೌನ ಸಾಕೆನಿಸಿದಾಗ, ಅವಳ ಮುಖದಲ್ಲಿದ್ದ ಪ್ರಶ್ನೆ ಅರ್ಥವಾದಾಗ, ಯಾಕೆ ಹೀಗಿದ್ಯಾ ಕೇಳಿದ. ಚಂದನ, ನಾನು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರೆ ಆಗುತ್ತಿತ್ತು, ಮನೆಯವರು ಏನು ಎಂದುಕೊಂಡಾರೋ ಎನಿಸುತ್ತಿದೆ ಎಂದಿದ್ದಳು. ಅವಳ ಮಾತಿನ ತಾತ್ಪರ್ಯ ತಿಳಿಯುತ್ತಲೇ, ಯಾಕೆ ಟಾಪ್ ಮೇಲೆ ಕುಳಿತು ಬಿಡು. ರೇಗಿದವನು ಮರುಕ್ಷಣವೇ ಶಾಂತವಾಗಿದ್ದ. ತನ್ನ ಮೇಲೆ ರೇಗಿದಂತೆ ಮಾತನಾಡಿದ ರೀತಿಗೆ ಅಚ್ಚರಿಗೊಂಡು ನೋಡಿದ ಚಂದನ, ಮನೆಯಲ್ಲೂ ಹೀಗೆ ಒಮ್ಮೆ ಕೋಪದಿಂದ ನೋಡಿದ್ರು, ಯಾಕೆ ಕೇಳಿಕೊಂಡಿದ್ದಳು. ಅರ್ಥ ಮಾಡಿಕೊಂಡವನು, ನೋಡು ಬಿಸ್ನೆಸ್ ಯಾವುದಾದ್ರೂ ಟೆನ್ಷನ್ನಲ್ಲಿ ಇರ್ತೀನಿ, ಆಗ ನೀನು ಏನಾದರೂ ಮಾತನಾಡಿದರೆ ಒಮ್ಮೊಮ್ಮೆ ಹೀಗೆ ರಿಯಾಕ್ಟ್ ಆಗಿ ಬಿಡ್ತೀನಿ, ಏನೂ ಅಂದ್ಕೊಳ್ಬೇಡ, ಮುಂದೆ ನಿನಗೆ ಅಭ್ಯಾಸ ಆಗುತ್ತೆ ಬಿಡು. ಮುಖ ಯಾಕೆ ಹೀಗಿದೆ, ಮೊದಲು ತಿಂಡಿ ತಿಂದು ಮಾತ್ರೆ ನುಂಗು ಹೇಳಿ ಸ್ವಲ್ಪ ಮುಂದೆ ಸಾಗುತ್ತಲೇ ಹೋಟೆಲ್ ಒಂದರ ಮುಂದೆ ಕಾರು ನಿಲ್ಲಿಸಿದ್ದ. ಚಂದನ ಅವರು ನೀಡಿದ ಕಾರಣಕ್ಕೆ ಒಂದು ಮಟ್ಟಕ್ಕೆ ಸುಮ್ಮನೆ ಆದವಳು. ಮನೆಯಲ್ಲಿ ತಿಂದು ಬರ್ಬೋದಿತ್ತು ಎಂದಿದ್ದಳು. ಕಾಯುತ್ತಾ ಕುಳಿತಿದ್ದರೆ ತಡವಾಗುತ್ತಿತ್ತು. ಈಗ ಎಷ್ಟು ದೂರ ಬಂದಿದ್ದೇವೆ ನೋಡು, ಸಮಯದ ಜೊತೆಗೆ ನಡೆಯುವುದನ್ನು ಕಲಿತುಕೊಳ್ಬೇಕು ಹೇಳುತ್ತಾ ಕಾರಿನಿಂದ ಇಳಿದಾಗ ಚಂದನ ತಾನೂ ಇಳಿದು ಅವನ ಜೊತೆ ನಡೆದಿದ್ದ. ಅವಳು ಮೊದಲ ಬಾರಿ ಹೀಗೆ ಬೇರೆ ವ್ಯಕ್ತಿಯ ಜೊತೆ ಹೋಟೆಲೊಂದಕ್ಕೆ ಹೋಗುತ್ತಿರುವುದು. ಮನೆಯವರೆಲ್ಲ ನೋಡಿದರೆ ಇವರು ಹೇಳಿದಂತೆ ಕೇಳು ಎನ್ನುತ್ತಾರೆ. ಈಗ ಬೇಡ ಎಂದು ಹೇಳುವ ಹಾಗೂ ಇಲ್ಲ. ಊರು ತಲುಪುವಷ್ಟರಲ್ಲಿ ಸಮಯ ಎಷ್ಟಾಗುವುದು. ಮಾತ್ರೆ ಬೇರೆ ತೆಗೆದುಕೊಳ್ಳಬೇಕು ಹೇಳಿಕೊಂಡೇ ಅವನ ಜೊತೆ ನಡೆದಿದ್ದಳು. ಅವಳಿಗಿಷ್ಟದ ತಿಂಡಿಯನ್ನೇ ಆರ್ಡ್ರ್ ಮಾಡಿದಾಗ
ನಿಮಗೆ ಹೇಗೆ ಗೊತ್ತು ಕೇಳಿದ್ದಳು. ಹೇಳಿದ್ನಲ್ಲ, ಆ 4 ವರ್ಷ ನೀನು ಹೆಚ್ಚು ಕಡಿಮೆ ನಮ್ಮ ಮನೆಯಲ್ಲೇ ಕಳೆದದ್ದು. ನಿನ್ನ ಬಗ್ಗೆ ಸಂಪೂರ್ಣವಾಗಿ ಗೊತ್ತು ಎಂದಿದ್ದ. ಯೋಚಿಸುವಂತೆ ಮುಖ ಮಾಡಿ ಹಣೆ ಹಿಡಿದುಕೊಂಡವಳ ನೋಡಿ, ಸಮಯವಾಗುತ್ತೆ, ಮೊದಲು ತಿಂಡಿ ತಿನ್ನು. ನೋಡು, ನಿನ್ನ ಆರೋಗ್ಯ ನೀನು ಎಲ್ಲರಿಗೂ ಎಷ್ಟು ಮುಖ್ಯ ಅನ್ನೋದು ಗೊತ್ತು ಅಲ್ವಾ. ಸಂದರ್ಭ ಅರ್ಥ ಮಾಡಿಕೊಂಡು ಮುಂದೊಂದು ದಿನ ನೆನಪಾಗುತ್ತದೆ ಎಂದು ಆ ಸನ್ನಿವೇಶವನ್ನು ಬಿಟ್ಟಾಕಿ ಮುಂದೆ ಸಾಗುವುದನ್ನು ನೋಡು. ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಎಂದಿದ್ದ. ಅವನ ಕಣ್ಣುಗಳಲ್ಲಿ ಕಂಡ ಪ್ರಾಮಾಣಿಕತೆ, ಅದಕ್ಕೂ ಮೀರಿದ ಭಾವನೆ ನೋಡಿ ಕ್ಷಣ ನೋಟ ಬದಲಾಯಿಸಿದ್ದಳು. ಏನೋ ಇದೆ ಎಂದುಕೊಂಡವಳು ತನ್ನ ಮುಂದಿದ್ದ ಪ್ಲೇಟ್ನ ಕಡೆಗೆ ಗಮನ ಕೊಟ್ಟಿದ್ದಳು. ನನ್ನ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡಿದ್ದಾರೆ, ಆದರೆ ನನಗೆ ಇವರ ಬಗ್ಗೆ ಏನೂ ಗೊತ್ತಿಲ್ಲ. ಒಮ್ಮೆ ತುಂಬ ಸಹಜವಾಗಿ ಮಾತನಾಡಿಸಿದರೆ ಮತ್ತೊಮ್ಮೆ ಜಗಳಕ್ಕೆ ಬರುವವರಂತೆ ಮಾತನಾಡಿಸುತ್ತಾರೆ ಹೇಳಿಕೊಂಡಿದ್ದಳು. ಗೌತಮ್, ಮೆಡಿಸಿನ್ ತಗೋ ಹೇಳಿ ನೀರಿನ ಬಾಟಲ್ ಅವಳತ್ತ ಹಿಡಿದಿದ್ದ. ಟ್ಯಾಬ್ಲೆಟ್ಸ್ ಕಾರಿನಲ್ಲಿದೆ, ಬ್ಯಾಗ್ನಲ್ಲಿ ಹಾಕಿ ಇಟ್ಟಿದ್ದೀನಿ ಹೇಳಿದಾಗ, ಸರಿ ಹೊರಡೋಣ, ಮಾತ್ರೆ ನುಂಗಿ ಮಲಗಿಬಿಡು, ಇನ್ನೂ ತುಂಬ ದೂರದ ಪ್ರಯಾಣ ಎಂದಿದ್ದ. ಚಂದನ, ಎಲ್ಲಿಂದ ಎಲ್ಲಿಗೆ ನನ್ನ ಬದುಕು, ನನಗೆ ಯಾಕೆ ಹೀಗಾಯಿತು, ಇನ್ನು ಅಲ್ಲಿ ಎಲ್ಲವನ್ನು ಹೇಗೆ ಅಡ್ಜಸ್ಟ್ ಮಾಡಿಕೊಳ್ತೀನಿ ಯೋಚಿಸುತ್ತಲೇ ಮಾತ್ರೆ ನುಂಗಿದಳು. ಬೆಳಿಗ್ಗೆ ತುಂಬ ಬೇಗನೆ ಎದ್ದಿದ್ದ ಕಾರಣ ಸೀಟಿಗೆ ಹೊರಗೆ ಹಾಗೆ ಕಣ್ಮುಚ್ಚಿದ್ದಳು. ಗೌತಮ್ಗೆ ಪ್ರಯಾಣ ದೀರ್ಘವೆನಿಸಿದರೂ ಚಂದನ ಜೊತೆಯಲ್ಲಿ ಇದ್ದಿದ್ದು ಏನೋ ಒಂದು ರೀತಿಯ ಉತ್ಸಾಹ ಮೂಡಿಸಿತು. ಸಿಟಿಗೆ ಹತ್ತಿರವಾಗುತ್ತಲೇ ಎಚ್ಚರಗೊಂಡಿದ್ದವಳು ಸುತ್ತ ನೋಡುತ್ತಾ ಕುಳಿತಿದ್ದಳು. ಗೌತಮ್ ಇವಳಿಗೇನಾದರೂ ನೆನಪು ಬರ್ಬೋದಾ? 4 ವರ್ಷ ಈ ಜಾಗಗಳೆಲ್ಲ ಓಡಾಡಿದ್ದಾಳೆ ಹೇಳಿಕೊಂಡು ಅವಳತ್ತ ನೋಡಿದ. ಇನ್ನು ನಿದ್ದೆಗಣ್ಣಿನಲ್ಲಿ ಇರುವಂತೆ ಕಂಡಿದ್ದಳು. ಕಾರು ತನ್ನ ಮನೆಯ ಬೀದಿಗೆ ಬರುತ್ತಲೇ ವೆಂಕಟಾದ್ರಿ ಮುಂದೆ ನಿಲ್ಲಿಸದೆ ನೇರ ದೀಪಾಂಜಲಿಯ ಕಾಂಪೌಂಡ್ ಒಳಗೆ ತಂದಿದ್ದ. ಕಾರು ಗೇಟಿನ ಒಳಗೆ ಬಂದು ಮನೆಯ ಮುಂಭಾಗಕ್ಕೆ ಸಾಗುತ್ತಲೇ ಚಂದನ ಬದಿಯಲ್ಲಿದ್ದ ಹೂದೋಟವ ನೋಡುತ್ತಾ ಕಣ್ಣು ಹರಳಿಸಿದಳು. ದೊಡ್ಡಮ್ಮ ಇಷ್ಟೆಲ್ಲ ಹೂಗಿಡಗಳನ್ನು ಬೆಳೆಸಿದ್ದಾರಾ ಕೇಳಿದ್ದಳು. ಅವಳಿಗೆ ಏನೂ ನೆನಪಾಗಲಿಲ್ಲ ಎನಿಸಿ ಕ್ಷಣ ಸತ್ಯ ತಿಳಿದಿದ್ದರೂ ಬೇಸರಗೊಂಡವನು, ಇದು ನಿನ್ನ ದೊಡ್ಡಮ್ಮನ ಮನೆ ಅಲ್ಲ, ನಮ್ಮನೆ. ಇಲ್ಲಿರುವ ಗಿಡಗಳಲ್ಲಿ ನೀನು ತಂದು ನೆಟ್ಟು ಬೆಳೆಸಿರುವಂತಹ ಕೆಲವು ಗಿಡಗಳಿವೆ ಎಂದಿದ್ದ. ಹೌದಾ, ನಾನು ನಿಮ್ಮ ಮನೆ ಕಂಪೌಂಡ್ನಲ್ಲಿ ಗಿಡ ತಂದು ಬೆಳೆಸಿದ್ದೀನ? ಅಷ್ಟು ಆತ್ಮೀಯತೆ ಇತ್ತ? ಧ್ವನಿಯಲ್ಲಿ ನೋಟದಲ್ಲಿ ಹೆದರಿಕೆ ಇದ್ದರೂ ಮಾತನಾಡಿದ್ದಳು. ಗೌತಮ್ ಮೊದಲೇ ಫೋನ್ ಮಾಡಿ ಪಾವನಿಗೆ ವಿಷಯ ಬರುವ ಸಮಯ ತಿಳಿಸಿದ್ದ ಕಾರಣ ಮನೆಯವರಿಗೆಲ್ಲ ವಿಷಯ ತಿಳಿದಿತ್ತು. ಕಾರ್ ಬಂದು ನಿಲ್ಲುತ್ತಲೇ ಎಲ್ಲರೂ ಬಾಗಿಲಿಗೆ ಬಂದು ನಿಂತಿದ್ದರು. ಎಲ್ಲರಿಗೂ ಚಂದನ ಗೌತಮ್ ಇಬ್ಬರನ್ನು ಒಟ್ಟಿಗೆ ನೋಡಿ ಇನ್ನಿಲ್ಲದ ಸಂತೋಷವಾಗಿತ್ತು. ಗೌತಮ್ ಕಾರಿನಿಂದ ಇಳಿದು ಬಂದು ಅವಳ ಬದಿಯ ಡೋರ್ ತೆರೆದವನು, ಕೆಳಗೆ ಇಳಿ ಎಂದಿದ್ದ. ಇಲ್ಲಿ ಅಷ್ಟಾಗಿ ಯಾರೂ ಪರಿಚಯ ಇಲ್ಲ, ದೊಡ್ಡಮ್ಮನ ಮನೆಗೆ ಬಿಟ್ಟಿದ್ದರೆ ಆಗುತ್ತಿತ್ತು ಎಂದಿದ್ದಳು. ಗೌತಮ್ಗೆ ಅವಳನ್ನು ಅಲ್ಲಿಗೆ ಕಳುಹಿಸಿಕೊಡಲು ಇಷ್ಟವಾಗಲಿಲ್ಲ. ಕೆಲ ಸಮಯ ಇಲ್ಲಿಯೇ ಉಳಿಯಲಿ ಎಂದುಕೊಂಡವನು, ನಿನ್ನ ದೊಡ್ಡಪ್ಪನಿಗೆ ಫೋನ್ ಮಾಡಿದ್ದೆ, ನಿನ್ನ ದೊಡ್ಡಮ್ಮ ಅತ್ತೆ ಅವರು ಹೊರಗೆ ಇದ್ದಾರಂತೆ, ನಿನ್ನನ್ನು ಇಂದು ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳಲು ಹೇಳಿದ್ದಾರೆ. ಹೆದರಿಕೊಳ್ಬೇಡ, ಇವರೆಲ್ಲರಿಗೂ ನೀನು ಗೊತ್ತು ಹೇಳಿದಾಗ ಇಳಿದು ಮುಂದೆ ಬಂದಿದ್ದಳು. ಗೌತಮ್ ಅವಳ ಸನಿಹದಲ್ಲಿ ನಡೆದಾಗ ಅವರೆಲ್ಲ ಏನೆಂದುಕೊಳ್ಳುವುದಿಲ್ಲ ಎಂದುಕೊಂಡೆ ಅವನಿಂದ ಅಂತರ ಸೃಷ್ಟಿಸಿಕೊಂಡು ನಡೆದಿದ್ದಳು. ಇಂದ್ರಾಣಿ ಅವರು ಮುಂದೆ ಬಂದು ಅವಳ ತಲೆನೆವರಿಸಿ ಮುತ್ತು ಕೊಟ್ಟಾಗ ತನ್ನ ತಾಯಿಯ ಬಳಿ ಮೂಡುವ ಆತ್ಮೀಯತೆಯೇ ಮೂಡಿತು. ಮಹೇಂದ್ರ ಅವರು ಕೂಡ ಬಳಿ ಬಂದು, ಮಗು ಹೇಗಿದ್ಯಾ, ನೀನಿಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಎನಿಸ್ತಿತ್ತು ಹೇಳಿ ತುಂಬಿದ ಕಣ್ಣನ್ನು ತಮ್ಮ ಶಲ್ಯದಿಂದ ಹೊತ್ತಿಕೊಂಡಿದ್ದರು. ಚಿನ್ನಯ್ಯ, ಸರೋಜಮ್ಮ, ಪಾವನಿ, ರಮೇಶ್ ಪ್ರತಿಯೊಬ್ಬರು ಮುಂದೆ ಬಂದು ಚಂದನಳನ್ನು ಆತ್ಮೀಯವಾಗಿ ಮಾತನಾಡಿಸಿದ್ದರು. ಸಣ್ಣ ನಗುವಿನೊಂದಿಗೆ ಎಲ್ಲರನ್ನೂ ಗೊಂದಲದಿಂದ ನೋಡುತ್ತಿದ್ದವಳ ಗಮನಿಸಿ, ಗೌತಮ್ ಅವಳೆಲ್ಲವನ್ನು ಮರೆತಿರುವ ಕಾರಣ ನಿಮ್ಮೆಲ್ಲರನ್ನೂ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ, ಸ್ವಲ್ಪ ಸಮಯ ಕೊಡಿ, ಈಗ ಮೊದಲು ಮನೆಯೊಳಗೆ ಬರಲಿ ಎಂದಿದ್ದ. ಇಂದ್ರಾಣಿ ಅವರು ಸರೋಜಮ್ಮ, ಪಾವನಿ ಆರತಿ ತೆಗೆದುಕೊಂಡು ಬನ್ನಿ ಎಂದಿದ್ದರು. ಎಲ್ಲರೂ ಒಳಗೆ ಹೊರಟರು. ಗೌತಮ್, ಚಂದನ ಇಬ್ಬರೇ ಹೊರಗೆ ನಿಂತಿದ್ದರು. ಆರತಿ ತೆಗೆಯುವಾಗ ಗೌತಮ್ನನ್ನು ಸೇರಿಸಿ ಆರತಿ ತೆಗೆದಾಗ ಚಂದನ ಕಸಿವಿಸಿಗೊಂಡಿದ್ದಳು. ಮನೆಗೆ ಬಂದ ಗೆಸ್ಟ್ಗೆ ಆರತಿ ತೆಗೆಯುತ್ತಾರಾ, ಅದರಲ್ಲೂ ಇವರನ್ನು ನನ್ನ ಜೊತೆ ಸೇರಿಸಿಕೊಳ್ಳುತ್ತಿದ್ದಾರೆ, ಮಿಸ್ ಆಗಿ ಇರ್ಬೋದು. ಹೆಚ್ಚು ಯೋಚಿಸದೆ ಬಲಗಾಲಿಟ್ಟು ಒಳಗೆ ಬಂದಿದ್ದಳು. ಮನೆಯನ್ನೆಲ್ಲ ನೋಡಿದವಳಿಗೆ ಒಂದು ರೀತಿಯ ಆತ್ಮೀಯತೆ ಮೂಡಿತು. ತಾನೇ ಅಲಂಕರಿಸಿ ಸಿಂಗರಿಸಿದ ಮನೆಯಾಗಿದ್ದ ಕಾರಣ ಅಲ್ಲಲ್ಲಿ ಅವಳ ಅಚ್ಚುಮೆಚ್ಚಿನ ವಸ್ತುಗಳೇ ಕಂಡಿದ್ದವು.
ಗೌತಮ್, ಚಿನ್ನಯ್ಯ, ಅಡುಗೆ ಆಗಿದ್ದರೆ ಊಟ ಬಡಿಸಿಬಿಡಿ, ಅವಳು ಊಟ ಮಾಡಿ ರೆಸ್ಟ್ ಮಾಡಲಿ ಎಂದಿದ್ದ. ಎಲ್ಲರೂ ತನ್ನನ್ನೇ ಗಮನಿಸಿ ನೋಡುತ್ತಿರುವುದು ಮುಜುಗರ ತಂದಾಗ ಫ್ರೆಶ್ ಆಗಿ ಬರ್ತೀನಿ ಎಂದಿದ್ದಳು. ಅರ್ಥ ಮಾಡಿಕೊಂಡವನು ತನ್ನ ರೂಮಿನ ಕಡೆಗೆ ಕೈ ತೋರಿದ. ಪಾವನಿ ನಡುವೆ ಮಾತನಾಡಿ, ಚಂದನ, ಈ ರೂಮಿಗೆ ಹೋಗು ಹೇಳಿ ತಾನು ಉಳಿದುಕೊಂಡಿದ್ದ ರೂಮಿಗೆ ಕಳುಹಿಸಿಕೊಟ್ಟಿದ್ದಳು. ಗೌತಮ್, ಆ ರೂಮ್ಗೆ ಹೋಗ್ಬೋದಿತ್ತು ಹೇಳಿದ. ಆ ಕೋಣೆಯಲ್ಲಿ ನಿನ್ನ ಅವಳ ಮದುವೆ ಫೋಟೋಗಳು ಎಲ್ಲ ಹಾಗೇ ಇದೆ ಅಣ್ಣ. ಸಾಲದಕ್ಕೆ ಒಬ್ಬ ಅಪರಿಚಿತ ಹುಡುಗನ ರೂಮಿಗೆ ಬಂದಿದ್ದೇನೆ ಎಂದು ಮುಜುಗರಗೊಳ್ಳುತ್ತಾಳೆ. ಇಲ್ಲದ್ರೆ ಅವಳಿಗೆ ಹಾಗೆ ಅನಿಸುವುದಿಲ್ಲ. ಹೇಗೋ ಇಂದು ಇಲ್ಲೇ ಉಳಿದುಕೊಳ್ಳುತ್ತಾಳಲ್ಲ, ಆ ರೂಮಿನಲ್ಲೇ ಇರಲಿ ಬಿಡು ಎಂದಾಗ ಗೌತಮ್ಗೂ ಪಾವನಿ ಹೇಳಿದ್ದು ಸರಿ ಎನಿಸಿತು. ಗೌತಮ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬಂದವನು ಚಂದನ ಪಕ್ಕ ಇದ್ದ ಖಾಲಿ ಕುರ್ಚಿಯಲ್ಲಿ ಕುಳಿತಿದ್ದ. ಚಂದನ, ಏನಿದು? ಆ ವ್ಯಕ್ತಿ ಎಲ್ಲರೆದುರೇ ಹೀಗೆ ನನ್ನ ಪಕ್ಕವೇ ಕುಳಿತಿದ್ದಾರೆ. ಇವರೆಲ್ಲ ಏನೆಂದುಕೊಳ್ಳುವುದಿಲ್ಲ ಎಂದುಕೊಂಡೇ ಎಲ್ಲರತ್ತ ನೋಡಿದಳು. ಯಾರ ಮುಖದಲ್ಲೂ ಪ್ರಶ್ನೆಗಳು ನಗು ಕಾಣಲಿಲ್ಲ. ಎಲ್ಲ ವಿಚಿತ್ರವಾಗಿದೆ ಹೇಳಿಕೊಂಡವಳಿಗೆ ನೆತ್ತಿ ಹತ್ತಿದಂತಾಗಿತ್ತು. ಗೌತಮ್ ನಾಲಾಯಕ್ ನಿಧಾನ ಹೇಳಿ ತನ್ನ ಮುಂದಿದ್ದ ನೀರನ್ನು ಅವಳಿಗೆ ಕುಡಿಸಿ ನೆತ್ತಿ ತಟ್ಟಿದ್ದ. ಅಷ್ಟು ಸನಿಹ ಬಂದು ಹೀಗೆ ನೀರು ಕುಡಿಸಿ ನೆತ್ತಿ ತಟ್ಟಿದ ರೀತಿಗೆ ಇವರೆಲ್ಲ ಏನೆಂದುಕೊಂಡಾರು ಎಂದುಕೊಳ್ಳುವುದರ ಜೊತೆಗೆ ಇವರು ನನ್ನನ್ನು ಏನಂತ ಕರೆದದ್ದು ಹೇಳಿಕೊಂಡವಳು ಅವನತ್ತ ನೋಡಿ, ಯಾಕೆ ನನ್ನನ್ನು ನಾಲಾಯಕ್ ಎಂದು ಕರೆದದ್ದು ಕೇಳಿದ್ದಳು.